ಪ್ರೈಸ್ ಲಾರ್ಡ್, ನಿಮ್ಮೆಲ್ಲರಿಗೂ ವಂದನೆಗಳು. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ವಂದಿಸ್ತಾ ಇದ್ದೇನೆ. ಆರಾಮಿದ್ದೀರಾ? ಚೆನ್ನಾಗಿದ್ದೀರ ಅಂತೇಳಿ ನಾನು ನಂಬುತ್ತೇನೆ. ಈ ದಿನದ ದೇವರ ವಾಕ್ಯ ಸಂದೇಶ ಅದ್ಭುತವಾಗಿ ದೇವರು ನಿಮ್ಮನ್ನು ಕಾಯ್ತಾ ಇದ್ದೇನೆ ಎಂಬುದಾಗಿ ವಾಗ್ದಾನವನ್ನು ಮಾಡುತ್ತಾ ಇದ್ದಾನೆ. ತನ್ನ ಮಕ್ಕಳನ್ನ ಎಷ್ಟರ ಮಟ್ಟಿಗೆ ಕಾಯ್ತಾನೆ ಎಂಬುದಾಗಿ ನಾವು ಈ ಲೋಕದಲ್ಲಿ ನೋಡುವುದಾದರೆ, ನಮ್ಮನ್ನು ಹಗಲಿರುಳು ಕಾಯುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನಮ್ಮನ್ನು ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ದೇವರು ನಮ್ಮನ್ನು ಬಿಡುಗಡೆ ಮಾಡಿಕೊಂಡು ಬರುವುದಕ್ಕಾಗಿ ತನ್ನ ದೇವದೂತರನ್ನ ಅಥವಾ ತನ್ನ ನಾಯಕತ್ವದ ಜನರನ್ನ ನಮ್ಮ ಮಧ್ಯದಲ್ಲಿ ಕಳಿಸುವಾತನಾಗಿದ್ದಾನೆ. ನಾವು ನಶಿಸಿ ಹೋಗೋದು ದೇವರಿಗೆ ಇಷ್ಟವಿಲ್ಲ. ನಾವು ಸೋತು ಹೋಗೋದು ದೇವರಿಗೆ ಇಷ್ಟವಿಲ್ಲ. ನಾವು ಕಣ್ಣೀರಲ್ಲಿ ಇರುವುದು ದೇವರಿಗೆ ಇಷ್ಟವಿಲ್ಲ. ನಿನ್ನ ಪರಿಸ್ಥಿತಿ ಏನೇ ಆಗಿರಲಿ, ನೀನು ಕಣ್ಣೀರಲ್ಲಿದ್ದ ಯಾವ ಸ್ಥಳದಲ್ಲಿ ನೀನು ಪ್ರಾರ್ಥನೆ ಮಾಡ್ತಾ ಇದೆಯೋ ಆ ಸ್ಥಳದಲ್ಲಿ ದೇವರು ನಿನ್ನ ಪ್ರಾರ್ಥನೆಗಳನ್ನು ಕೇಳಿ ಆತನ ಅದ್ಭುತ ರೀತಿಯಲ್ಲಿ ನಿನ್ನನ್ನು ಕಾಪಾಡೋದಕ್ಕಾಗಿ ತನ್ನ ಒಂದು ಕೃಪೆಯು ನಿಮ್ಮ ಮೇಲಿದೆ ಅನ್ನೋದನ್ನ ಮರಿಬೇಡ್ರಿ. ಧೈರ್ಯವಾಗಿರಿ, ವಿಶ್ವಾಸದಿಂದಿರಿ. ದೇವರು ಕಾಯುವಾತನು ಅನ್ನೋದನ್ನ ಮರಿಬೇಡ್ರಿ. ಖಂಡಿತ ನಮ್ಮನ್ನೆಲ್ಲರನ್ನೂ ಕೂಡ ಕಾಪಾಡುವಾತನಾಗಿದ್ದಾನೆ. ನಮ್ಮನ್ನು ಸುರಕ್ಷಿತವಾಗಿ ಒಂದು ಎತ್ತರವಾದ ಸ್ಥಳದಲ್ಲಿ ನಿಲ್ಲಿಸುವ ತನಕ ದೇವರು ನಮ್ಮನ್ನು ಕೈ ಬಿಡಲ್ಲ. ಅದನ್ನು ನೀವು ಅರ್ಥ ಮಾಡಿಕೊಳ್ಬೇಕೆಂಬುದಾಗಿ ಪ್ರೀತಿಯಿಂದ ನಾನು ನಿಮಗೆ ಬೇಡಿಕೊಳ್ತೇನೆ. ಇವತ್ತಿನ ಒಂದು ವಾಕ್ಯ ಸಂದೇಶದಲ್ಲಿ ಈ ವಿಮೋಚನೆ ಕಾಂಡ 13ನೇ ಅಧ್ಯಾಯ 21-22 ವಚನಗಳನ್ನ ನಾವು ಧ್ಯಾನ ಮಾಡಿಕೊಳ್ತಾ ಇದ್ದೇವೆ. 21-22. ಯೆಹೋವನು ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘ ಸ್ತಂಭದಲ್ಲಿಯೂ ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿ ಸ್ತಂಭದಲ್ಲಿಯೂ ಇದ್ದು ಅವರ ಮುಂಭಾಗದಲ್ಲಿ ಹೋದನು. ಈ ರೀತಿಯಲ್ಲಿ ಅವರು ಹಗಲಿರುಳು ಪ್ರಯಾಣ ಮಾಡಿದರು. ಹಗಲಲ್ಲಿಯೂ ಮೇಘಸ್ತಂಭವು, ರಾತ್ರಿಯಲ್ಲಿ ಅಗ್ನಿ ಸ್ತಂಭವು ಜನರ ಮುಂದೆ ತಪ್ಪದೆ ಕಾಣಿಸಿದವು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಬಾನಿಸತ್ವದಿಂದ ಮೋಶೆಯ ನಾಯಕತ್ವದಲ್ಲಿ ನಂಬಿ ಅವರು ಅಲ್ಲಿ ಆ ಸೂಚಕ ಕಾರ್ಯಗಳನ್ನು ಸುಮಾರು 9 ಘಟನೆಗಳು ಅಲ್ಲಿ ಅದ್ಭುತವಾದಂತ ಐಗುಪ್ತರ ಮುಂದೆ ಮಾಡಿದಂತ ಸೂಚಕ ಕಾರ್ಯಗಳನ್ನು ನೋಡಿ ಆ ರಾಜನು ಭಯಪಟ್ಟು ಅವರನ್ನ ಬಿಡುಗಡೆಗೊಳಿಸಿದಾಗ, ಅಲ್ಲಿಂದ ಅವರು ಪ್ರಯಾಣ ಮಾಡ್ಬೇಕಂತಲೇ ತೀರ್ಮಾನ ಮಾಡಿದಾಗ ದೇವರು ರಾತ್ರಿಯಲ್ಲಿ ಮೇಘಸ್ತಂಭವಾಗಿ ಹಗಲಿನಲ್ಲಿ ರಾತ್ರಿಯ ವೇಳೆಯಲ್ಲಿ ದೇವರು ಮೇಘಸ್ತಂಭವಾಗಿಯೂ ಮತ್ತು ಬೆಳಕು ಕೊಡುವುದಕ್ಕೆ ಸ್ತಂಭದಲ್ಲಿಯೂ ಇದ್ದು ಅವರು ಮುಂಭಾಗದಲ್ಲಿ ಹೋದರು ಅಂತೇಳಿ ಬರೆಯಲ್ಪಟ್ಟಿದೆ. ಅಗ್ನಿಸ್ತಂಭವು ಮೇಘಸ್ತಂಭವು ಈ ಎರಡೂ ಕೂಡ ಬಹಳ ಶ್ರೇಷ್ಠಕರವಾದದ್ದು. ನಮ್ಮ ಜೀವಿತಗಳಲ್ಲಿ ದೇವರು ಹೇಳ್ತಾನೆ, 24 ಗಂಟೆಗಳ ಕಾಲ ನಾನು ಕಾಯ್ತೇನೆ ಎಂಬುದಾಗಿ ಈ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ. ದೇವರು ಎಷ್ಟರ ಮಟ್ಟಿಗೆ ಅವ್ರಿಗೆ ಅದ್ಭುತ ರೀತಿಯಲ್ಲಿ ಅಂದ್ರೆ, ಬೆಳಗಿನ ಜಾವದಲ್ಲೆಲ್ಲ ಮೇಘಸ್ತಂಭವಾಗಿ ಕಂಡನು, ರಾತ್ರಿ ವೇಳೆಯಲ್ಲೆಲ್ಲ ಅಗ್ನಿಸ್ತಂಭವಾಗಿ ದೇವರು ಅವ್ರಿಗೆ ಕಾಣುವುದರಿಂದ ಆ ಜನರು ಐಗುಪ್ತ ದೇಶದಿಂದ ಪ್ರಯಾಣ ಮಾಡೋದಕ್ಕೆ ಅವರಿಗೊಂದು ಸುಲಭವಾದಂತ ಒಂದು ಮಾರ್ಗವಾಗಿ ಆತನು 2 ರೂಪದಲ್ಲಿ ಕಾರ್ಯಗಳನ್ನ 24 ಗಂಟೆ 48 ಗಂಟೆಗಳ ಕಾಲ ಅವರನ್ನ ರಕ್ಷಿಸುತ್ತಾ ಅವ್ರಿಗೊಂದು ದಾರಿಯನ್ನು ತೋರಿಸುತ್ತಲೇ ಹೋಗ್ತಾ ಇದ್ದನು ಅಂತೆ. ಇವತ್ತು ವಾಕ್ಯ ಕೇಳುವ ನಾನು ನಿಮ್ಮೆಲ್ಲರಿಗೆ ಹೇಳ್ತೇನೆ, ಅವರನಿಗೆ ವಾಗ್ದಾನ ಮಾಡಿದನು, ನಿಮ್ಮನ್ನು ಎಲ್ಲಿಂದ ತಪ್ಪಿಸ್ತೇನೆ ಎಂಬುದಾಗಿ ತಪ್ಪಿಸ್ತಾ ಇದ್ದಾನೆ. ಮತ್ತೆ ಅವರು ಎಲ್ಲಿಗೆ ಹೋಗ್ಬೇಕು, ಯಾವ ಸ್ಥಳದಲ್ಲಿ ಹೋಗ್ಬೇಕಂತೇಳಿ ಅವ್ರಿಗೆ ತಿಳಿಯಲಾರದೆ ಇರುವಂತ ಸಂದರ್ಭದಲ್ಲಿ ದೇವರೇ ಸ್ವತಃ ಮೇಘಸ್ತಂಭವಾಗಿ ಬೆಳಗಿನ ಜಾವದಲ್ಲಿ, ರಾತ್ರಿ ವೇಳೆಯಲ್ಲಿ ಅಗ್ನಿಸ್ತಂಭವಾಗಿ ಅವರನ್ನ, ಆ ಜನರನ್ನ ತಪ್ಪದೆ ಅವರಿಗೆ ಯಾವ ಮಾರ್ಗದಲ್ಲಿ ಹೋಗ್ಬೇಕನ್ನೋದನ್ನ ತೋರಿಸಿ ಕೊಡ್ತಾ ಇದ್ದಾನು ಅಂತೇಳಿ ಈ 21-22ನೇ ವಚನದಲ್ಲಿ ಹೇಳ್ತಾನೆ. ಇವತ್ತು ವಾಕ್ಯ ಕೇಳುವ ನಾನು ನಿಮ್ಮೆಲ್ಲರಿಗೆ ಹೇಳ್ತೇನೆ, ನಮ್ಮ ಭವಿಷ್ಯತ್ತು ನಿನ್ನ ಕೈಯಲ್ಲಿದೆ ಅಂತ ಅಂದ್ಕೊಂಡ್ರೆ, ನಿಮ್ಮ ಭವಿಷ್ಯತ್ತು ನನ್ನ ಕೈಯಲ್ಲಿ, ನನ್ನ ತಂದೆ ತಾಯಿ ಕೈಯಲ್ಲಿ, ನನ್ನ ಕುಟುಂಬದಲ್ಲಿ ಇದೆ ಅಂದ್ರೆ ಅದು ತಪ್ಪಾಗ್ತದೆ. ಯಾಕಂದ್ರೆ ಅದು ದೇವರ ಕೈಯಲ್ಲಿದೆ. ಆತ ತೋರಿಸ್ಬೇಕು ಮಾರ್ಗ ನಿನಗೆ, ಆತ ತೋರಿಸ್ಬೇಕು ಸತ್ಯವಾದ ಮಾರ್ಗ, ಆತನು ತೋರಿಸ್ಬೇಕು ನೀತಿಯ ಮಾರ್ಗ. ಆ ಮಾರ್ಗದಲ್ಲಿ ಹೋಗೋದಕ್ಕೆ ನೀನು ಪ್ರಯತ್ನ ಪಟ್ರೆ ನಿನ್ನ ಜೀವಿತದಲ್ಲಿ ಯಾವಾಗಲೂ ಜಯ ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಈ ಇಸ್ರಾಯೇಲ್ ಜನರನ್ನ ದೇವರು ಅದೇ ರೀತಿಯಲ್ಲಿ ನಡೆಸಿದಾಗೆ ನಮ್ಮನ್ನು ನೀನು ನಂಬಿಕೆ ಇಟ್ರೆ, ವಿಶ್ವಾಸ ಇಟ್ರೆ, ದೇವರು ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ನಮ್ಮ ಪ್ರಯಾಣಗಳಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ಹೊಲದಲ್ಲಿ, ಅರ್ಥ ಆಗ್ತದೆಯಾ, ನೀನು ಉದ್ಯೋಗ ಮಾಡುವ ಆಫೀಸ್ಗಳಲ್ಲಿ ಅಥವಾ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡುವುದಕ್ಕಾಗಿ ಗಾಡಿಗಳ ಮೇಲೆ ಹೋಗುವಾಗ, ಕಾರಲ್ಲಿ, ಬಸ್ಸಲ್ಲಿ, ರೈಲಲ್ಲಿ, ಎಲ್ಲೇ ಹೋಗ್ತಾ ಇರಲಿ, ಆತನ ನಮಗೆ ತಿಳಿಯಲಾರದೆ ಒಂದು ಶಕ್ತಿಯಾಗಿ ದೇವರು ನಮಗೆ ದಾರಿ ತೋರಿಸುವನು ಅಂತೇಳಿ ನೀನು ನಂಬಬೇಕು. ಧೈರ್ಯವಾಗಿರು, ವಿಶ್ವಾಸ ಇಡು. ಆ ಇಸ್ರಾಯೇಲ್ ಜನರಿಗೆ ಎಲ್ಲಿ ಬದುಕಬೇಕಂತೇಳಿ ಭವಿಷ್ಯತ್ತೇ ತಿಳಿಯಲಾರದೆ ಇರೋರಿಗೆ ಭವಿಷ್ಯತ್ತನ್ನು ತೋರಿಸೋದಕ್ಕಾಗಿ ಆರಂಭದಲ್ಲಿ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾದಂಥ ದೇವರು ಬರುವ ದಿನಗಳಲ್ಲಿ ನಿನ್ನ ಜೀವನದಲ್ಲಿ ಕೂಡ ಆತನು ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ಒಂದು ದೊಡ್ಡ ಕಾರ್ಯ ಮಾಡುತ್ತಾನೆ. ನಂಬಿಕೆ ಇಡು, ಪ್ರಾರ್ಥನೆ ಮಾಡು, ನಿನಗೆ ದಾರಿಯನ್ನು ತೋರಿಸ್ತಾನೆ. ನಿನ್ನ 2 ಕಣ್ಣುಗಳು ನೀತಿಯ ಮಾರ್ಗದಲ್ಲಿ ನಡೆದಾಗ ಯೇಸುವಿನ ರಕ್ತವು ನಿನ್ನನ್ನ ಪರಿಶುದ್ಧ ಮಾರ್ಗದಲ್ಲಿ ನಡೆಸಿ ನಿನ್ನನ್ನು ಹಾಲು ಜೇನು ಹರಿಯುವಂತ ಕಾನಾನ್ ದೇಶದ ಆ ಪ್ರಯಾಣ ಅವ್ರದ್ದು ಏನಿತ್ತೋ, ಅವರು ಅಲ್ಲಿಗೆ ಹೋಗ್ಬೇಕೆಂಬ ಒಡಂಬಡಿಕೆ ಇತ್ತು. ನೀನು ನಾನು ಪರಲೋಕ ರಾಜ್ಯಕ್ಕೆ ಹೋಗುವಂತ ಒಡಂಬಡಿಕೆಯು ನೆರವೇರಲ್ಪಡುತ್ತದೆ. ಮತ್ತು ನಾವೆಲ್ಲರೂ ಕೂಡ ರಕ್ಷಣೆಯ ಆ ಒಡಂಬಡಿಕೆಯಲ್ಲಿ ಜಯ ಹೊಂದಿಕೊಳ್ಳುತ್ತಿವೆ.
ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಸೈತಾನನ ಎದುರಿಸುವ ಒಡಂಬಡಿಕೆಯಲ್ಲಿ ನಮ್ಮ ಮುಂದುಗಡೆ ದೇವರು ಮೇಘವಾಗಿ ಅಗ್ನಿಸ್ತಂಭವಾಗಿ ದೇವರು ನಮ್ಮನ್ನು ಕಾಪಾಡ್ತಾನೆ ಅನ್ನೋದನ್ನ ನಂಬಿಕೆ ಇಡ್ರಿ, ವಿಶ್ವಾಸ ಇಡ್ರಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಯಾರೆಲ್ಲ ವಾಕ್ಯ ಕೇಳ್ತಾ ಇದ್ದಾರೆ, ಅವರ ಜೀವಿತದಲ್ಲಿ ನಾನು ದಿಕ್ಕಿಲ್ಲದೆ ಅನಾಥನಾಗಿದ್ದೇನೆ, ಯಾರು ನನ್ನನ್ನು ಕಾಪಾಡ್ತಾ ಇಲ್ಲ, ಯಾರು ನನಗೆ ಧೈರ್ಯ ಹೇಳ್ತಾ ಇಲ್ಲ, ನಿಜವಾಗ್ಲೂ ಅವರಿಗೆ ನೀನು ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಕಾರ್ಯ ಮಾಡು, ಆಶೀರ್ವಾದ ಮಾಡು. ಪ್ರಾರ್ಥಿಸಿದ ಎಲ್ಲ ಜನರಿಗೆ ಸ್ವಚ್ಛತೆ ಮಾಡು. ಯೇಸು ನಾಮದಲ್ಲಿ 100ರಷ್ಟು ಕಾರ್ಯಗಳನ್ನು ಮಾಡು ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿಮ್ಮ ಮನೆಗಳಲ್ಲಿ ಯೇಸು ದೊಡ್ಡ ಕಾರ್ಯ ಮಾಡಲಿ ಅಂತೇಳಿ ನಾನು ನಂಬುತ್ತೇನೆ. ಯೇಸುವಿನ ವಾಕ್ಯದ ಪ್ರಕಾರ ನಡೆದುಕೊಡ್ರಿ. ಆಮೇನ್.